ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಸೊ ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಸ್ವಲ್ಪ ಗ್ರೇವಿ ಮತ್ತು ದೋಸೆ ಮತ್ತು ಪನ್ನೀರ್ ಪೆಪ್ಪರ್ ಡ್ರೈ ಮಾಡಿದ್ದೆ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ತರಕಾರಿ ತರೋಣ ಅಂತ ಹೋಗಿದ್ವಿ. ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದರು, ಸ್ವತಿ ನೀವು ಅಡುಗೆನೇ ಮಾಡಲ್ಲ, ತರಕಾರಿ ಮಾತ್ರ ತರ್ತೀರಾ ಅಂತ. ಅಲ್ಲ, ಅಡುಗೆನೇ ಮಾಡದೆ ಸುಮ್ಮನೆ ತರಕಾರಿ ತಂದಿಡೋಕ್ಕೆ ನನಗೇನಾದರೂ ಹುಚ್ಚು ಅಂದ್ಕೊಂಡಿದ್ದೀರಾ? ನಮ್ಮ ಮನೇಲಿ 2 ಟೈಮ್ ನಾನೇ ಅಡುಗೆ ಮಾಡೋದು. ಅಂದರೆ ನಾವು 2 ಟೈಮು, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಿ, ಅದೇ ಮಿಕ್ಕಿದ್ರೆ ಲಂಚಿಗೆ ತಿನ್ಕೊತೀನಿ. ಇಲ್ಲಾಂದರೆ ಲಂಚ್ಗೆ ನಾನು ಸಾರ್ಗೀರು ಏನಾದ್ರು ಮಾಡಿಬಿಟ್ರೆ ಅದನ್ನು ಡಿನ್ನರಿಗೆ ತಿನ್ಕೊತೀನಿ. ಸೊ 2 ಹೊತ್ತು ಬಿಸಿ ಊಟ ಅಂತೂ ಮಾಡ್ತೀವಿ. 1 ಟೈಮು ಏನು ಮಿಕ್ಕಿರುತ್ತೆ ಅನ್ನ ತಿಂದು ಖಾಲಿ ಮಾಡ್ತೀವಿ. ಸೊ ಈ ಥರ. ಆ್ಯಂಡ್ ನಮ್ಮ ಮನೇಲಿ ವೇಸ್ಟ್ ಮಾಡಿದ್ರೆ ಸುನಿಗೆ ಇಷ್ಟ ಅಲ್ಲ, ಅನ್ನ ಆಗಲಿ ಸಾರಾಗಲಿ ಏನು ವೇಸ್ಟ್ ಮಾಡಲ್ಲ. ಸೊ ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀನಿ. ಎಲ್ಲರ ಮನೇಲಿ ಏನು ಮಾಡ್ತೀರ ಹಂಗೆ. ಬಟ್ ಎಕ್ಸ್ಪರಿಮೆಂಟ್ ಎಲ್ಲ ನಾನು ಮಾಡೋದಿಲ್ಲ, ಸುನಿಗೆ ಕೂಡ ಇಷ್ಟ ಆಗಲ್ಲ. ಅವ್ರಿಗೆ ನಾರ್ಮಲ್ ಚಿಕ್ಕ ವಯಸ್ಸಿಂದ ನಾವು ಏನು ತಿನ್ಕೊಂಬಂದಿದ್ದೀವಿ ಅದನ್ನೇ ಮಾಡಬೇಕು. ಮೊಸಪ್ಪು ಸಾರು, ಮೊಳಕೆ ಕಾಳು ಸಾರು, ತರಕಾರಿ ಸಾರು, ಆಮೇಲೆ ಮೋರು ಕರಿ, ಆಮೇಲೆ ಉಪ್ಸಾರು, ಬಸ್ಸಾರು ಇಂಥದ್ದೇ ಅವ್ರಿಗೆ ಇಷ್ಟ. ಆ್ಯಂಡ್ ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ಪಲಾವ್ ಜಾಸ್ತಿ ಇಷ್ಟಪಡ್ತಾರೆ ಅವರು. ಒಂದೊಂದು ದಿನ ತರಕಾರಿ ಪಲಾವ್, ಒಂದೊಂದು ಸತಿ ಸೋಯಾಬೀನ್, ಒಂದು ಸತಿ ಪನ್ನೀರ್, ಒಂದು ಸತಿ ಎಗ್ ಬಿರಿಯಾನಿ ಈ ಥರ ಮಾಡ್ತೀನಿ. ದೋಸೆ ಚಪಾತಿ ವಾರದಲ್ಲಿ 1 ಸತಿ ಯಾವಾಗಾದ್ರು ಇರುತ್ತೆ ಅಷ್ಟೇ. ಇಡ್ಲಿನೂ ತುಂಬ ರೇರ್, ನಾನು 2 ವಾರಕ್ಕೆ 1 ಸತಿ ಮಾಡ್ತೀನಿ. ಅದು ಬಿಟ್ಟರೆ ನಾರ್ಮಲ್ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ ಇದೆಲ್ಲ ನಾರ್ಮಲ್. ನೀವೆಲ್ಲ ಏನು ಮಾಡ್ಕೊಂಡು ತಿಂತೀರ ನೋಡಿ, ಅದನ್ನೇ ನಾವು ಮಾಡ್ಕೊಂಡು ತಿನ್ನೋದು. ಬಟ್ ನಾನು ಅದನ್ನು ವೀಡಿಯೋ ಮಾಡಾಕಲ್ಲ. ಎಲ್ಲ ಬೇಸಿಕ್ ರೆಸಿಪೀಸ್, ನಾನೇನು ತುಂಬ ಡಿಫ್ರೆಂಟಾಗಿ ಏನು ಮಾಡಲ್ವಲ್ಲ ಅಂದ್ಬಿಟ್ಟು ನಾನು ರೆಸಿಪಿ ಶೇರ್ ಮಾಡಲ್ಲ ಅಷ್ಟೇ. ಅದರಲ್ಲೂ ಒಂದೊಂದು ನನ್ನ ಫೇವ್ರೆಟ್ ನಾಟಿ ಕೋಳಿ ಸಾರು ಅದೆಲ್ಲ ನಾನು ರೆಸಿಪಿ ಮುಂಚೆ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅನಿಸುತ್ತೆ, ಸ್ಕಿಪ್ ಆಗಿರ್ಬೋದು, ನೋಡಿ. ಆ್ಯಂಡ್ ಫ್ರೂಟ್ಸು ಎಲ್ಲ ಬೇಕಲ್ಲ, ವೀರು ಇರ್ತಾನೆ. ಆ್ಯಂಡ್ ಅವ್ನಿಗೆ ಬಿಸಿ ಬಿಸಿ ಅವ್ನಿಗೂ 3 ಟೈಮ್ ಅಡುಗೆ ಮಾಡಿ ತಿನ್ನಿಸ್ತೀನಿ. ಸೊ ಇದರಲ್ಲೇ ಟೈಮ್ ಕಳೆದೋಗಿರುತ್ತೆ ನನಗೆ. ಆ್ಯಂಡ್ ಎಷ್ಟು ಖರ್ಚಾಗುತ್ತೆ ನಿಮಗೆ ಅಂತೆಲ್ಲ ಕೇಳ್ತಾಯಿದ್ರು. ನಾವು ವಾರದಲ್ಲಿ ಒಂದೊಂದು ಸತಿ ಇಲ್ಲಾಂದರೆ 2 ಸತಿ ಡಿಪೆಂಡ್ ತರಕಾರಿ ಶಾಪಿಂಗಿಗೆ ಬಂದಿರ್ತೀವಿ. 1 ಸತಿ ಬಂದರೆ ಮಿನಿಮಮ್ ಒಂದು 500 ರೂಪಾಯಿ ಅಂತೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿರ್ತೀವಿ. ಹಾಗಾಗಿ ಆ್ಯಂಡ್ ನಮಗೇನು ಬೇಜಾರಿಲ್ಲ, ಯಾಕಂದರೆ ತುಂಬ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಫ್ರೂಟ್ಸು ಸಿಕ್ಕಿರುತ್ತೆ. ಆ್ಯಂಡ್ ಇವಾಗೆಲ್ಲ ಪ್ರೈಸ್ ಜಾಸ್ತಿ, 500 ರೂಪಾಯಿ ಹೇಳಬೇಕಂದ್ರೆ ಕಮ್ಮಿನೇ ಅಂತ ಅನಿಸುತ್ತೆ. ನಾವಿನ್ನೂ ಎಲ್ಲರೂ ಬೇರೆ ಕಡೆ ಹೋಗ್ತೀವಿ ಅಂದರೆ ಜಾಸ್ತಿ ಆಗಿಬಿಡುತ್ತೆ, ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗೆಲ್ಲ. ಸೊ ನಮ್ಮ ಮನೆ ಹತ್ರ ಈ ಹಳ್ಳಿ ತೋಟ ಅಂತ ಇರುತ್ತಲ್ಲ, ಅಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಆ್ಯಂಡ್ ಆರ್ಗ್ಯಾನಿಕ್ ಫ್ರೆಶ್ ಆಗಿರೋದು ಸಿಗುತ್ತೆ ಅಷ್ಟೇ. ಸೊ ಇಷ್ಟು ಬಜೆಟ್ ಆಗುತ್ತೆ. ಆ್ಯಂಡ್ ಇವತ್ತು ಅವಾಗಲೇ ಹೇಳ್ದಂಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಬೆಳಗ್ಗೆನೇ ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ತರಕಾರಿ ಶಾಪಿಂಗ್ ಹೋಗಿದ್ದೆ. ನಿಜ ಹೇಳ್ಬೇಕಂದ್ರೆ ನನಗೆ ಇವತ್ತು ಏನು ಹಬ್ಬ ಮಾಡೋ ಮೂಡೇನು ಇರಲಿಲ್ಲ. ಸೊ ವೀರುಗೆ ಬಟ್ಟೆ ಹಾಕ್ಬೇಕಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಇಟ್ಟಿದ್ದೆ. ಬಟ್ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಮೇಲೆ ನಮ್ಮ ಮನೆ ಇರಲ್ಲ, ಅವನು ಬಟ್ಟೆ ಹಾಕಿದ್ರೆ ನೋಡೋಕ್ಕೆ ಏನು ಹಾಕೋದು ಬೇಡ ಅಂತ ಒಂಥರ ಮೈಂಡ್ಸೆಟ್ ಬೇಜಾರಲ್ಲಿದ್ದೆ. ಬಟ್ ನಮ್ಮಮ್ಮ ಇಲ್ಲ, ಮನೆಗೆ ಹೋಗು, ಹಾಕ್ಬಿಟ್ಟು ಫೋಟೋ ಕಳಿಸು, ಹೋದ ವರ್ಷನೂ ಹಾಕಿದ್ಯಾ, ಈ ವರ್ಷನೂ ಹಾಕು, ಕೂದಲೆಲ್ಲ ಚೆನ್ನಾಗಿ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕು, ನಾನು ನೋಡ್ತೀನಿ ಅಂತೆಲ್ಲ ಅಂದರು. ಸೊ ಅವ್ರು ಹಂಗೆ ಅಂದಮೇಲೆ ಮಾಡೋಣ ಅಂದ್ಬಿಟ್ಟು ಸಂಜೆ ಮಾಡೋಣ ಅಂದ್ಕೊಂಡು ಒಂದು ಸ್ವಲ್ಪ ಹೂವು ಆಮೇಲೆ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಆ್ಯಂಡ್ ಹೇಗೆ ಮಾಡಿದೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋದನ್ನ ಹೇಳಿ. ಮನಸ್ಸಲ್ಲಿ ತುಂಬ ನೋವಿದೆ ಆ್ಯಂಡ್ ತುಂಬ ಬೇಜಾರಿದೆ. ಅದ್ರ ಮಧ್ಯೆನೂ ಹಬ್ಬ ಮಾಡಿ ವೀರುನ ಆ ಡ್ರೆಸ್ ಹಾಕಿ ನಿಲ್ಲಿಸಿ ನೋಡಿದಾಗ ಏನೋ ಒಂಥರ ಖುಷಿ ಅನ್ನಿಸ್ತು. ಎಲ್ಲ ಚೆನ್ನಾಗಾಗ್ಲಪ್ಪ ಅಂತ. ನಂಗೆ ಇನ್ನೊಂದು ಆಸೆ ಇತ್ತು, ನಮ್ಮಮ್ಮ ನೋಡಲಿಲ್ವಲ್ಲ ಅಂತ ಸಂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ಅಳ್ತಾ ಇದ್ದೆ. ಸುನಿ ಕರ್ಕೊಂಡು ಹೋಗಿ ಈಗಲೇ ಹಾಸ್ಪಿಟ್ಲಿಗೆ, ಏನಂತೆ ಹೋಗು ನಡಿ ಅಂತ ಇದ್ರು. ರಾತ್ರಿ ಆಗೋಗಿತ್ತು. ಆ ಥರ ಕೃಷ್ಣನ ಬಟ್ಟೆ ಎಲ್ಲ ಹಾಕ್ಕೊಂಡು ಚಳೀಲಿ ಹೆಂಗಪ್ಪ ಕರ್ಕೊಂಡು ಹೋಗೋದು ಏನು ಅಂದ್ಕೊಂಡು, ಆಮೇಲೆ ನಮ್ಮಮ್ಮ ಏನೂ ಬೇಡ, ನಾನು ನೋಡಿದೆ ರೀಲ್ಸಲ್ಲಿ ಬಿಡೆ ಅಂತ ಅಂದರು. ಒಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಆದರೂ ಅವ್ರು ನೋಡಲಿಲ್ವಲ್ಲ ಅವನ್ನ ರಿಯಲಾಗಿ ಅನ್ನೋದೊಂಥರ ಬೇಜಾರು, ನೋವು ಕೂಡ ಇತ್ತು. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮನೆಗೆ ಬಂದ್ವಿ. ವೀರುಗೆ ಸ್ನಾನ ಮಾಡಿಸಿ ಮಲಗಿಸಿ ಇವಾಗ ನಾನು ಫ್ರೆಶ್ ಹಾಕಕ್ಕೆ ಹೋಗ್ತಾಯಿದ್ದೀನಿ. ನೀವು ತುಂಬ ಜನ ಕೇಳ್ತಾಯಿದ್ರಿ, ಸ್ವಾತಿ ನೀವು ಯೂಸ್ ಮಾಡೋ ಕ್ಲೆನ್ಸರ್ ಮತ್ತು ಮಾಯ್ಶ್ಚರೈಸರ್ನ ತೋರಿಸಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ನಾನು ಡರ್ಮಾವೈವರ ಹೈಡ್ರಾ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನ್ಯೂಟ್ರಿಡರ್ಮಾ ಅವ್ರದ್ದು ಮಾಯ್ಶ್ಚರೈಸಿಂಗ್ ಲೋಷನ್ ವಿಟಮಿನ್ ಇದು ಯೂಸ್ ಮಾಡ್ತೀನಿ.
ಇದನ್ನು ಈಗಿಂದ ಅಲ್ಲ, ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ 3ನೇದೋ 4ನೇ ಬಾಟ್ಲ್ ಅನಿಸುತ್ತೆ ಕ್ಲೆನ್ಸರ್. ನಂಗೆ ತುಂಬಾ ಚೆನ್ನಾಗೇ ಇದು ಸೆಟ್ ಆಗಿದೆ. ಫೇಸಲ್ಲಿ ಒಂದು ಗ್ಲೋ ಸಿಗುತ್ತೆ ಇದನ್ನು ಯೂಸ್ ಮಾಡಾದಮೇಲೆ. ಆ್ಯಂಡ್ ಫೇಸ್ ತುಂಬ ಕ್ಲೀನ್ ಅನಿಸುತ್ತೆ. ಅದ್ರ ಜೊತೆಲಿ ಮಾಯ್ಶ್ಚರ್ ಕೂಡ ಆಗಿದೆ ಅಂತ ಅನಿಸುತ್ತೆ. ನೀವು ಬೇರೆ ಯಾವುದಾದ್ರೂ ಸೋಪ್ ಯೂಸ್ ಮಾಡಿದ್ರೆ ತುಂಬ ಸ್ಕಿನ್ ಎಲ್ಲ ಡ್ರೈ ಅನಿಸುತ್ತೆ, ಬಟ್ ಇದು ಆಗಲ್ಲ. ಇದರಲ್ಲಿ ಓಟ್ ಮೀಲ್ ಇರುತ್ತೆ. ಸೊ ಫೇಸ್ ತುಂಬಾ ಕ್ಲೀನ್ ಅನಿಸುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರೋ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಇದು ಸೋಪ್ ಫ್ರೀ ಆಗಿರುತ್ತೆ. ಈ ಡರ್ಮಾವೈವರ ಎನ್ರಿಚ್ ವಿತ್ ಸೋಡಿಯಂ PCA ಇರುತ್ತೆ ಇದರಲ್ಲಿ. ಆ್ಯಂಡ್ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಡೀಪ್ ಹೈಡ್ರೇಷನ್ನ ಬಿಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾ ಪಳ ಅಂತ ಹೊಳೆಯೋ ಥರ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ಗೆ ಇದು ಯಾವುದೇ ರೀತಿ ಇರಿಟೇಷನ್ ಆಗದೆ ಇರೋಂಗೆ, ಇರಿಟೇಷನ್ ಆಗಿದ್ರೂ ಕೂಡ ಅದನ್ನು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ತುಂಬಾ ಕಾಮ್ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮ ಮಿರರಲ್ಲಿ ಮುಖ ನೋಡಿಕೊಂಡ್ರೆ ಆ ಸ್ಮೈಲ್ ಬರುತ್ತೆ, ಆ ಫೇಸ್ ಅಷ್ಟು ಕ್ಲೀನಾಗಿ ಆಗಿರುತ್ತೆ. ಸೊ ಇದನ್ನೇ ನಾನು ಯೂಸ್ ಮಾಡೋದು. ನೀವೇ ನೋಡಿ ಫೇಸ್ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಆಗಿದೆ ಆ್ಯಂಡ್ ತುಂಬ ಫ್ರೆಶ್ ಆಗಿ ಬ್ರೈಟಾಗಿ ಕಾಣಿಸುತ್ತೆ ಅಂತ. ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ದು ತುಂಬ ಮೈಲ್ಡ್ ಕ್ಲೆನ್ಸರ್ನ ಯೂಸ್ ಮಾಡಿ ಅಂತ. ಅದಾದಮೇಲೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದಾಗ ಇದನ್ನೇ ಕಂಟಿನ್ಯೂ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಇವಾಗ ನೋಡಿ ಸ್ಕಿನ್ ಎಷ್ಟು ಕ್ಲೀನ್ ಆ್ಯಂಡ್ ತುಂಬ ಒಂದು ಗ್ಲೋ ಆಗಿರ್ಬೋದು. ಆ್ಯಂಡ್ ಎಷ್ಟು ಕ್ಲೀನ್ ಫೀಲ್ ಅನಿಸುತ್ತೆ ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಅನ್ನಿಸ್ಬೇಕು ಮುಖದಲ್ಲಿರೋ ಡಸ್ಟು ಆಮೇಲೆ ಏನಂತೀರ ಆಯಿಲು ಅದೆಲ್ಲ ಹೋಗಬೇಕು. ಆ್ಯಂಡ್ ನೀವು ನೋಡ್ಬೋದು ನನಗೊಂದು ಚಿಕ್ಕದೊಂದು ಪಿಂಪಲ್ ಆಗಿದೆ. ಅದಾಗಿದ್ರೂ ಕೂಡ ಸ್ಕಿನ್ ತುಂಬಾ ಇದೆ. ಈ ಥರ ಚಿಕ್ಕ ಏನಾದ್ರು ಇರಿಟೇಷನ್ ಇದ್ದರೂ ಕೂಡ ನಿಮ್ಮ ಸ್ಕಿನ್ನ ಅದು ಕ್ಯೂರ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕು. ಇದಾದಮೇಲೆ ಇವಾಗ ನಾನು ನ್ಯೂಟ್ರಿಡರ್ಮಾ ಅವ್ರದ್ದು ವಿಟಮಿನ್ ಇ ಮಾಯ್ಶ್ಚರೈಸಿಂಗ್ ಲೋಷನ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಇದು ಅಷ್ಟೇ, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಸ್ಕಿನ್ ಏನಿದೆ ಅದರಲ್ಲಿ ಆ್ಯಂಟಿ ಏಜಿಂಗ್ ಇರುತ್ತಲ್ಲ, ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೀವು ಏನಾದ್ರು ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಯೂಸ್ ಮಾಡಿ. ಇದು ತುಂಬಾ ನಿಮ್ಮ ಸ್ಕಿನ್ನ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನು ಬೇಗ ಏಜ್ ಆಗದೆ ಇರೋಂಗೆ ತಡೆಯುತ್ತೆ. ಆ್ಯಂಡ್ ಆ್ಯಕ್ನಿ ಸ್ಪಾಟ್ಸ್ ಏನಾರು ಇದ್ದರೆ ಅದನ್ನ ಫೇಡ್ ಮಾಡುತ್ತೆ. ಆ್ಯಂಡ್ ಈ ಸ್ಕಿನ್ನು ಅಷ್ಟೇ ಸ್ಕಿನ್ನ ತುಂಬ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳುತ್ತೆ, ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಇಟ್ಕೊಳ್ಳುತ್ತೆ. ಸೊ ನೀವೇ ಸ್ವಲ್ಪ ದಿವಸ ಆದಮೇಲೆ ವಿಸಿಬಲ್ ಡಿಫ್ರೆನ್ಸ್ ಕೂಡ ನೀವು ನೋಡ್ಕೊಬೋದು. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ, ನಿಮ್ಮ ಎಲ್ಲ ಸ್ಕಿನ್ನಲ್ಲಿರೋ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಅದನ್ನೆಲ್ಲನೂ ಅದು ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ಗೆ ಒಂದು ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಯಾಕೆ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂದರೆ ಇದರಲ್ಲಿ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ನೋಡಿ ಅದೆಲ್ಲ ತುಂಬ ಟ್ರಾನ್ಸ್ಪರೆಂಟಾಗಿರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಪರ್ಫೆಕ್ಟ್ ಸ್ಕಿನ್ ನಿಮಗೆ ಬೇಕು, ಹೆಲ್ದಿ ಸ್ಕಿನ್ ಬೇಕು ಅಂದರೆ ನೀವು ಮ್ಯಾಂಡೇಟ್ರಿಯಾಗಿ ಡರ್ಮಾವೈವ ಕ್ಲೆನ್ಸರ್ ಮತ್ತು ನ್ಯೂಟ್ರಿಡರ್ಮಾದ ಮಾಯ್ಶ್ಚರೈಸರ್ ಎರಡನ್ನೂ ಯೂಸ್ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ ಹೌದು ಸ್ವಾತಿ, ಒಂದು ಒಳ್ಳೆ ಡಿಫ್ರೆನ್ಸ್ ಕಾಣ್ತಾ ಇದೆ, ಒಂದು ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ತೀರಾ. ಆ್ಯಂಡ್ ಈ ಎಂಟೈರ್ ರೇಂಜ್ ಏನಿದೆ ನ್ಯೂಟ್ರಿಡರ್ಮಾ ಮತ್ತು ಡರ್ಮಾವೈವ್ ಪ್ರಾಡಕ್ಟ್ಸ್ದು ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಅಮೆಝಾನ್, ನೈಕಾ ಆಮೇಲೆ ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಮರಿಬೇಡಿ, ಇವಾಗ ಮಾನ್ಸೂನ್ ಆಫರ್ ಕೂಡ ಹೋಗ್ತಾ ಇದೆ. ಸೊ ಆ್ಯಂಡ್ ಇದರಲ್ಲಿ 10% ಆಫ್ ಸಿಗುತ್ತೆ. ಅದ್ರ ಜೊತೆಲಿ ಪ್ರೀ ಮೇಕಪ್ ಕಾಂಬೋ ಅಂತ ಇರುತ್ತೆ. ಆ್ಯಂಡ್ 5% ಆಫ್ ಇರುತ್ತೆ ಡರ್ಮಾವೈವ್ ಕ್ಲೆನ್ಸರ್ ಮೇಲೆ. ಆ್ಯಂಡ್ ನಿಮಗೆ ಇದು ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ ಮತ್ತು ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರಾಡಕ್ಟ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಮಿಸ್ ಮಾಡಿದೆ ಕ್ಲಿಕ್ ಮಾಡಿ ಬೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗಿದೆ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಟೆಕ್ಸ್ಚರ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಅದು ರಿಸಲ್ಟ್ ಆಗಿರ್ಬೋದು ಎಲ್ಲನೂ ಸೂಪರಾಗಿದೆ. ಸೊ ಮಿಸ್ ಮಾಡ್ಕೋಬೇಡಿ, ಒಳ್ಳೆ ಆಫರ್ ನಡೆಯುವಾಗ. ಆ್ಯಂಡ್ ಇಂಥ ಒಳ್ಳೆ ಪ್ರಾಡಕ್ಟ್ಸ್ನ ಮಿಸ್ ಮಾಡ್ಕೊಬೇಡಿ, ಬೈ ಮಾಡಿ. ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕ್ಲಿಕ್ ಮಾಡಿ ಬೈ ಮಾಡಿ. ಏನದು ಇರೋ ಹಂದಿ? ಏಯ್ ಬೇಬಿ, ಯಾಕೋ ಹಂದಿ ಹಿಡ್ಕೊಂಡಿದ್ಯಾ?
ವೀರು ವೀರು ಯಾರಿಷ್ಟ ನಿಂಗೆ? ನಾನು ಹೇಳು. ಹಂಗೆಲ್ಲ ಮಾಡ್ಬಾರ್ದು ಕೊಡು. ನಾನಿಷ್ಟ ಅಲ್ಲ. ಬೇಬಿ ಅಂತ ಹೇಳು. ಬೇಬಿ. ಈ ಅಣ್ಣ ಅಣ್ಣ ಯಾವಾಗ ಮುಗಿಯುತ್ತೆ? ಅಣ್ಣ ಅಣ್ಣ ಅಣ್ಣ. ಎಲ್ಲಿ ತೋರ್ಸು, ನೆಲ್ಲಿಕಾಯಿ ತೋರ್ಸು. ಎಷ್ಟಿದೆ ಇವಾಗ? ಕೋರ್ಬಿಟ್ಟು ಒಂದು ಬೀಜ ಮಾತ್ರ ಐತೆ. ನಿಂಗೆ ಅರ್ಧ ಕೋರ್ಸುದ್ನಾ? ಇಲ್ಲ, ನಾನು ಒಂದೇ ಒಂದು ಬೈಟ್ 2 ಬೈಟ್ ತೊಗೊಂಡಷ್ಟು. ಕೊಡು ನನಗೆ. ಕೂದಲು ಚೆನ್ನಾಗಿ ಬರುತ್ತೆ ತಿನ್ನು. ಈಗ ಬಂದಿರೋ ಸಾಲದು. ಹಂಗೆಲ್ಲ ಒಳಗೆ ಫುಲ್ ಹಾಕೊಳ್ಳಂಗಿಲ್ಲ. ಈಸ್ಕೋಬೇಡ. ಯಾಕೋ ಕೊಡು, ತೊಳ್ಕೊಡ್ತೀನಿ ಕೊಡು. ಅಪ್ಪ ತೊಳ್ಕೊಡ್ತೀನಿ ಕೊಡು. ಗಲೀಜಾಗ್ಬಿಟ್ಟೈತೆ, ಆಗ್ಬಿಟ್ಟೈತೆ, ತೊಳ್ಕೊಡ್ತೀನಿ ಆಯ್ತಾ? ಬೇಡ, ಅಲ್ಲೇ ಇರು, ಹಂಗೆ ಗೀತಾರು. ಆ್ಯಂಡ್ ಫ್ರೆಶ್ ಆಗಿ ಬಂದು ಅವ್ನು ವೀರಿಗೂ ಒಂಚೂರು ಬರೀ ಕಚ್ಚೆ ಥರ ಹಾಕಿದ್ದೆ. ಇನ್ನು ಜ್ಯುವೆಲ್ರಿ ಅದೆಲ್ಲ ಹಾಕೋಣ ಅಂತ ಕೂತಿದ್ದೆ. ಅವನು ಹಾಲು ಕುಡಿತಾ ಇದ್ದ. ಸರಿ ಕುಡಿದ್ಬಿಡ್ಲಿ, ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೂವು ಎಲ್ಲ ಹಾಕ್ಬೇಕಿತ್ತು ಅಷ್ಟೇ. ಸೊ ಹೂವು ಎಲ್ಲ ಹಾಕ್ಕೊಂಡೆ. ಅವನು ಆರಾಮಾಗಿ ಹಾಲು ಕುಡಿತಿದ್ದಾನೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು ಹಾಕೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಬಟ್ ಅವನು ಕುಡಿಯೋದು ನೋಡ್ಬಿಟ್ಟು ಸರಿ ಪೂಜೆ ಮಾಡ್ಕೊತೀನಿ, ಆಮೇಲೆ ನಾನು ಹಾಕ್ತೀನಿ ಅಂದ್ಬಿಟ್ಟು ಕೂತ್ಕೊಂಡೆ. ಸುಮ್ಮನೆ ಹಾಕಿಸ್ಕೊಂಡ. ಬಟ್ ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ. ಮಕ್ಕಳು ತುಂಬಾ ಕಷ್ಟ. ಅವ್ನಿಗೆ ತೆಗಿಬೇಕು, ಅವ್ನಿಗೆ ಇರಿಟೇಟ್ ಆಗ್ತಾಯಿತ್ತು. ಫಸ್ಟ್ ತೆಗಿ ಅಂತ ಇದ್ದ. ನೀವೇ ನೋಡಿ ಅವ್ನು ಹೇಗೆ ಆಡ್ತಾನೆ ಅಂತ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ನಾನು ನಿಧಾನಕ್ಕೆ ಮಾಡ್ಕೊತಾ ಇದ್ದೆ ಪೂಜೆ. ಸೊ ನಿಮಗೆ ಬೋರ್ ಅನ್ಸ್ಬಾರ್ದಲ್ವಾ, ಹಾಗಾಗಿ ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆ್ಯಂಡ್ ಹೂವು ರೇಟೆಲ್ಲ ತುಂಬ ಜಾಸ್ತಿ. ಯಾವಾಗ ಈ ಶ್ರಾವಣ ಸ್ಟಾರ್ಟ್ ಆಯಿತು ಅವಾಗಿಂದ ಅದು ವರಮಹಾಲಕ್ಷ್ಮಿ ಎಲ್ಲ ಅಂದಮೇಲಂತೂ ನಾನು ಹಾರನೇ ತಂದು ಹಾಕಿಲ್ಲ. ನನಗೇನೋ ಒಂಥರ ನಮ್ಮ ವೆಂಕಟೇಶ್ವರಂಗೆ ಹಾರ ತಂದು ಹಾಕ್ಬಿಟ್ರೆ ಒಂದು ಖುಷಿ ಇರುತ್ತೆ. ಎಷ್ಟೊಂದು ದಿನ ಆಯಿತು ಹಾರನೇ ತಂದು ಹಾಕಿಲ್ಲ. ಸುನಿಗಂತ ಇದೆ ಒಂಚೂರು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತಂದುಬಿಡ್ಬೇಕಿತ್ತು ಅಂತ. ಸುಮ್ಮನೆ ಬೇಬಿ ಫ್ರೆಶ್ ಆಗಿರಲಿಲ್ಲ, ಏನಿಲ್ಲ, ಜಾಸ್ತಿ ಹೇಳ್ತಾರೆ, 1 to 2 ಹೇಳ್ತಾರೆ ಅಂತ ಸುನಿ ಹೇಳ್ತಾಯಿದ್ರು. ಹಂಗೆ ಹಿಂಗೋ ಮಾತಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೆ. ಸುನಿ ಫ್ರೆಶ್ ಆಗಿರಲಿಲ್ಲ. ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಅವ್ರಿಗೆ ಏನಾಗಿದೆ ಅಂತ ನೀವು ತುಂಬ ಜನ ಕೇಳ್ತಾಯಿದ್ರಿ. ಅವ್ರಿಗೆ ಒಂಥರ ಪೊಕ್ಕೆ ಪೇನ್ ಇದೆ ಜಾಸ್ತಿ. ಅದು ಏನಂದರೆ ಒಳಗಡೆ ಮುಟ್ಟಿದ್ರೆ ಒಂಥರ ಗುಳ್ಳೆ ಥರ ಕಾಣಿಸುತ್ತೆ. ಅದು ಅವ್ರಿಗೆ ಒಂಥರ ಹಿಂಗೆ ಚುಚ್ಚೋ ಥರ ಪೇನ್ ಇರುತ್ತಂತೆ, ಪೊಕ್ಕಿಂಗ್ ಪೇನು. ಸೊ ಸಡನ್ನಾಗಿ ಬಂದುಬಿಡುತ್ತೆ ಯಾವಾಗಾರು. ಅಂಥ ಟೈಮಲ್ಲಿ ಪಾಪ ತುಂಬ ಹಾಟ್ ಬ್ಯಾಗೆಲ್ಲ ಹಿಡ್ಕೊಂಡು ಏನಾದರೂ ಮಾಡ್ತಾಯಿರ್ತಾರೆ ಅವ್ರು. ನಾವು ಎಷ್ಟೊಂದು ಕಡೆ ತೋರಿಸಿದ್ದೀವಿ, ಎಲ್ಲ ಫುಲ್ ಬಾಡಿ MRI ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ, ಎಂಡೋಸ್ಕೋಪಿ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ, ಏನಾಗಿದೆ ಏನು ಎಲ್ಲ ನೋಡೋಕ್ಕೆ. ಬಟ್ ಅದರೆಲ್ಲ ನಾರ್ಮಲ್ ಅಂತ ಬರ್ತಾಯಿದೆ. ಬಟ್ ಇವ್ರಿಗೆ ಪೇಯ್ನ್ ಗೊತ್ತಾಗ್ತಾಯಿದೆ, ಏನು ಎತ್ತಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ಯಾರ್ಯಾರು ಏನೇನು ಹೇಳಿದ್ದಾರೆ ಅದೆಲ್ಲ ನಾವು ಟ್ರೈ ಮಾಡಿದ್ದೀವಿ, ನಾಟಿ ಔಷಧಿ ಅದೆಲ್ಲನೂ. ಬಟ್ ಏನು ಗೊತ್ತಿಲ್ಲ ಯಾಕೆ ಆಗ್ತಾಯಿದೆ ಏನು ಅಂತ. ಸೊ ಡಾಕ್ಟ್ರುಗಳು ಒಂದೊಂದು ಸತಿ ಹೋದಾಗ ಒಂದೊಂದು ಸತ್ರ ಟ್ಯಾಬ್ಲೆಟ್ಗಳು ಕೊಡ್ತಾರೆ. 1 ಬಾಕ್ಸ್ ಟ್ಯಾಬ್ಲೆಟ್ ಇತ್ತು, ಎಲ್ಲ ತೆಗ್ದು ಎಸ್ತೆ. ಅದನ್ನೆಲ್ಲ ನುಂಗಿದ್ರೆ ಏನಾಗಲ್ಲ, ಅಷ್ಟೊಂದು ಮಾತ್ರ ನುಂಗೋದು ಬೇಡ. ಸುಮ್ಮನೆ ಒಬ್ರೊಬ್ರು ಒಂದೊಂದು ಕೊಡ್ತಾರೆ. ಅವ್ರವರು ಗ್ಯಾಸ್ಟ್ರಿಕ್ಗೆ ಅಂತ ಕೊಡ್ತಾರೆ. ಬಟ್ ಸುನಿಗೆ ಯಾವ ಥರ ಗ್ಯಾಸ್ಟ್ರಿಕ್ ಎಲ್ಲ ಏನೂ ಇಲ್ಲ. ಸೊ ನಮಗೂ ಸಾಕಾಗೋಗ್ಬಿಟ್ಟಿದೆ. ಎಷ್ಟು ಆಲ್ಮೋಸ್ಟ್ 2-3 ವರ್ಷ ಆಗ್ತಾಯಿದೆ. ಸೊ ಯಾವಾಗ ಹೋಗುತ್ತೇನೋ. ನಾನು ಎಲ್ಲ ಥರ ಹರಕೆ ಎಲ್ಲ ಕಟ್ಕೊಂಬಿಟ್ಟಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಏನೋ ಅಂತ. ನೀವು ತುಂಬ ಜನ ತುಂಬ ಡಾಕ್ಟ್ರುಗಳನ್ನೆಲ್ಲ ಸಜೆಸ್ಟ್ ಮಾಡಿದ್ದೀರಾ. ನಾವು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ದಿ ಬೆಸ್ಟ್ ಡಾಕ್ಟ್ರುಗಳನ್ನೇ ನಾವು ಸಜೆಸ್ಟ್ ಮಾಡಿದ್ದೀವಿ. ಎಷ್ಟು ಲಕ್ಷ ಖರ್ಚು ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಸೊ ನೋಡೋಣ ಯಾವಾಗ ಹೋಗುತ್ತೆ ಏನು ಅಂತ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೊಟ್ಟೆ ಕೂಡ ಬಂದಿದೆ, ಅಲ್ಲಿ ಪೇಯ್ನ್ ಇದೆ. ಆ್ಯಂಡ್ ಅವ್ರಿಗೆ ಜಾಸ್ತಿ ಒಂಥರ ರೆಸ್ಟಲ್ಲಿರಬೇಕು ಅಂತ ಒಂದು ಸ್ವಲ್ಪ ದಿನ ಎಲ್ಲ ಹೇಳಿದ್ರಲ್ಲ, ಅವರು ಜಿಮ್ಮೆಲ್ಲ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಹೊಟ್ಟೆ ಬಂದಿದೆ. ನೀವು ತುಂಬ ಜನ ಹೊಟ್ಟೆ ಇದೆ ಅಂತಲೂ ಹೇಳ್ತೀರಾ. ಹೆಲ್ತ್ ಪ್ರಾಬ್ಲಮ್ ಇದೆ, ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಬೇಕಾದ್ರೆ ಯಾವಾಗಾದ್ರು ಕರಗಿಸ್ಕೋಬೋದು. ಆ್ಯಂಡ್ ಅವರು ತುಂಬ ವರ್ಷದಿಂದ ಜಿಮ್ ಮಾಡಿದ್ದಾರೆ. ಅವರು ಸ್ಟ್ರಿಕ್ಟಾಗಿ ಒಂದು 2-3 ತಿಂಗಳು ಎಲ್ಲ ಹುಷಾರಾದ್ಮೇಲೆ ಹೋದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಹೊಟ್ಟೆ ಕರಗಿಸ್ಕೊಂಡ್ಬಿಡ್ತಾರೆ. ಬಟ್ ಈಗ ಫಸ್ಟು ನಮಗೆ ಅದು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದು ಸರಿ ಹೋಗ್ಬೇಕಷ್ಟೆ. ಅದು ಏನಕ್ಕೆ ಬಂದಿದೆ ಏನು ಅಂತ ಗೊತ್ತಾದ್ರಾದರೂ ಹೆಂಗಾರು ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಮಾಡೋಣ ಅಂತ ನಾವು ನೋಡ್ತಾ ಇದ್ದೀವಿ. ನೋಡೋಣ ಯಾವಾಗ ಯಾರು ಸಿಗ್ತಾರೆ, ಯಾರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತ. ಆ್ಯಂಡ್ ಇವಾಗ ನಾನು ಈ ಡ್ರೆಸ್ನ ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡಿದ್ದೆ.
ಲಾಸ್ಟ್ ಇಯರ್ದು ಒಂದಷ್ಟು ಜ್ಯುವೆಲ್ರಿ ಅದೆಲ್ಲ ಇತ್ತು. ಬಟ್ ಈ ಸತಿ ಕಿರೀಟ ಎಲ್ಲ ಡಿಫ್ರೆಂಟಾಗಿರೋ ಥರದ್ದು ನಾನು ಫಸ್ಟ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಇದು ಅರೌಂಡ್ 500-600 ರುಪೀಸ್ ಏನೋ ಅನಿಸುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ತುಂಬ ಜ್ಯುವೆಲ್ರಿ ಆಗಿರ್ಬೋದು ಎಲ್ಲ ಕೊಟ್ಟಿದ್ದರು. ಕೈಗೆ, ಸೊಂಟದ್ದು, ಪ್ಯಾಂಟು, ಆಮೇಲೆ ಶಲ್ಯ ಅದೆಲ್ಲ ಬಂದಿತ್ತು. ತುಂಬ ಚೆನ್ನಾಗಿರುತ್ತೆ. ನನಗೆ ಸಖತ್ ಆಸೆ ಈ ಥರ ಡ್ರೆಸ್ ಹಾಕಬೇಕು ಅವನಿಗೆ ಅಂತೆಲ್ಲ. ಇಂಡಿಪೆಂಡೆನ್ಸ್ ಡೇಗೂ ಹಾಕಬೇಕು ಅಂದ್ಕೊಂಡ್ವಿ. ಬಟ್ ಆವಾಗಲೂ ಹಾಕೋಕ್ಕಾಗಿಲ್ಲ. ಅವ್ನಿಗೆ ಆವಾಗ ಸೋಲ್ಜರ್ ಥರ ಡ್ರೆಸ್ ಥರ ಸಿಕ್ಕಿದ್ದೀನಿ, ಬಟ್ ಹಾಕಲೇ ಇಲ್ಲ. ನೆಕ್ಸ್ಟ್ ನೋಡೋಣ ರಿಪಬ್ಲಿಕ್ ಡೇ ಟೈಮಲ್ಲಿ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಕಟ್ಟುವಾಗಲೇ ನೋ ಇವಾಗ ಅದೊಂದು ಕಲ್ತ್ಕೊಂಬಿಟ್ಟಿದ್ದಾನೆ ಅವನು. ಏನೇ ಅಂದರೂ ನೋ ಅಂತ. ಆ ವರ್ಡ್ ಈಸಿ ಅಲ್ವಾ ಹೇಳೋಕ್ಕೆ. ಸೊ ಊಟ ತಿನ್ನಿಸ್ಲಾ ಅಂದರೂ ನೋ ಅಂತಾನೆ. ಅದೊಂದು ಕಲ್ತ್ಕೊಂಬಿಟ್ಟು ಬೇಡ ಅಂತ ಇದ್ದ. ಆಮೇಲೆ ನಾನು ಅದನ್ನು ಮೇಲೆ ಹಾಕಿದ್ದೆ. ಅದು ಸ್ವಲ್ಪ ಚುಚ್ತಾಯಿತ್ತು ಅನಿಸುತ್ತೆ. ಸೊ ಅದನ್ನು ನನ್ನ ಕೈದು 2 ಕೊಟ್ಟಿದ್ದರು. ಅಂದರೆ ತೋಳತ್ರ ಒಂದು ಹಾಕೋದು, ಕೆಳಗೆ ಒಂದು ಹಾಕೋ ಥರದ್ದು. ನಾನು ಅದು ಎರಡೂ ಇದನ್ನ ಮೇಲೆ ಅದನ್ನ ಕೆಳಗೆ ಡಿಫ್ರೆಂಟಾಗಿ ಹಾಕ್ತೆ. ಅವ್ನಿಗದು ಚುಚ್ಚೋ ಥರ ಆಗಬಾರ್ದು, ಸ್ವಲ್ಪ ಹೊತ್ತಾದರೂ ಫೋಟೋಸ್ ಆದರೂ ಇಟ್ಕೊಳ್ಳೋ ಅಷ್ಟಿರಲಿ ಅಂತ. ಪೂಜೆ ಎಲ್ಲ ಮಾಡಿದ್ಮೇಲೆ ಹಾಕೋಣ ಅಂದ್ಕೊಂಡೆ. ಪೂಜೆ ಮಾಡೋ ಮುಂಚೆನೇ ಕೃಷ್ಣನ ರೆಡಿ ಮಾಡೋಣ ಅಂದ್ಬಿಟ್ಟು ನನಗೆ ಎಲ್ಲ ಹಾಕ್ತಾಯಿದ್ದೆ. ನಾಮನೂ ಅಷ್ಟೇ ಹಾಕಿಸ್ಕೊಳ್ಳಿಲ್ಲ. ಮಲಗಿರುವಾಗ ಹಾಕ್ಬಾರ್ದು ಅಂತಾರೆ. ಅವ್ನು ಎದ್ದಿರುವಾಗಂತೂ ಹಾಕೋಕ್ಕಾಗುತ್ತಾ, ಹಂಗೂ ಹಿಂಗೂ ಹಿಡ್ಕೊಂಡು ಅವ್ನು ಅಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಹೆಂಗೋ ಮಾಡಿ ನಾಮ ಹಾಕ್ತೆ. ಅದ್ರ ವೀಡಿಯೋ ತಗೊಳ್ಳೇ ಇಲ್ಲ. ಆ ಗಡಿಬಿಡಿಲಿ ಇವ್ನು ಹಿಡ್ಕೊಂಡು, ಸುನಿ ಟಾರ್ಚರ್ ಕೊಡ್ತೀಯ, ಹಿಂಸೆ ಕೊಡ್ತೀಯ, ಅವ್ನು ಅಳಿಸ್ತೀಯ, ಏನಕ್ಕಿದೆಲ್ಲ, ಹಂಗೆ ಮಾಡು, ಹಂಗೆ ಹಾಕು ಅಂತ. ನಾವು ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ, ನೀನು ಸುಮ್ಮನೆ ಇರು ಅಂದ್ಕೊಂಡು ಸುನಿ ಹತ್ರನೂ ಜಗಳ ಆಡಿಕೊಂಡು ಹಂಗೂ ಹಿಂಗೂ ಹೆಂಗೋ ಮಾಡಿ ಹಾಕ್ತೆ. 2 ಸತಿ ಹಾಕಿದ್ರೂ ಸರಿಗೆ ಬರಲಿಲ್ಲ. ಒರೆಸಿ ಮತ್ತೆ ಹಾಕಿ ಆ ನಾಮ ಒಂದು ಬರೆಯೋಕ್ಕೇ ನನಗೆ 1/4 ಗಂಟೆ ಮೇಲಾಗಿದೆ. ತುಂಬ ಕಷ್ಟ. ಆಮೇಲೆ ಏನು ಗೊತ್ತಾ, ನಾನು ಅಂದ್ಕೊಂಡೆ ಹುಡುಗಿ ಪಾಪು ಅಂದರೆ ಚೆನ್ನಾಗಿ ಡ್ರೆಸ್ ಹಾಕ್ಬೋದು, ಜುಡೆ ಹಾಕ್ಬೋದು, ಕ್ಲಿಪ್ ಹಾಕ್ಬೋದು, ಫ್ರಾಕ್ ಹಾಕ್ಬೋದು ಅಂತ. ಏನೂ ಹಾಕ್ಸ್ಕೊಳ್ಳಲ್ಲ ಈ ಮಕ್ಕಳು. ನಾವು ಅಂದ್ಕೊಳ್ಳೋದಷ್ಟೇ, ಎಲ್ಲ ಕಿತ್ಕಿತ್ತು ಎಸೆತಾರೆ. ನಾನು ಯಾವುದೋ ಒಂದು ರೀಲ್ಸ್ ನೋಡ್ತಾಯಿದ್ರೆ ಅದರಲ್ಲಿತ್ತು ಗರ್ಲ್ ಬೇಬಿ ಒಂದು ಜಡೆ ಹಾಕಿದ ತಕ್ಷಣ ರಬ್ಬರ್ ಬ್ಯಾಂಡ್ ಕಿತ್ತಾಕೋದು, ಒಂದು ಕ್ಲಿಪ್ ಹಾಕಿದ್ರೆ ಕ್ಲಿಪ್ ಕಿತ್ತೆಸೆಯೋದು, ಫ್ರಾಕ್ ಹಾಕ್ತೀನಿ ಅಂದರೆ ಅಳೋದು ಎಲ್ಲ ಮಾಡುತ್ತೆ. ನಾವು ಸುಮ್ಮನೆ ಆಸೆ ಪಟ್ಕೊಳ್ಳೋದಷ್ಟೇ. ಗಂಡು ಮಕ್ಕಳೇ ವಾಸಿ ಅಂದ್ಬಿಡುತ್ತೆ. ಹೆಣ್ಮಕ್ಳು ಏನೂ ಹಾಕ್ಸ್ಕೊಳ್ಳಲ್ಲ. ಅವ್ರಿಗೆಲ್ಲ ಸ್ವಲ್ಪ ಯಾರಿಗೆ ತಾನೇ ಇವಾಗ ನಮಗೇನೆ ಈ ಥರ ಚುಚ್ಚೋ ಥರ. ಆ್ಯಂಡ್ ಆ ಮಕ್ಳಿಗಂತೂ ಹೇರ್ ಬ್ಯಾಂಡು ಕ್ಲಿಪ್ಪೆಲ್ಲ ಹಾಕ್ಬಿಟ್ರೆ ಯಾವಾಗ ಕಿತ್ತೆಸಿತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಯ್ತು. ಸುನಿಗಂತ ಇದೆ, ಹೆಂಗೆ ಗರ್ಲ್ ಬೇಬಿ ಆದರೆ ಹಿಂಗೆಲ್ಲ ರೆಡಿ ಮಾಡ್ಬೋದು ಅಂದ್ಕೊಂಡೆ. ಅದು ಮಾಡಿಸ್ಕೊಂಡಿಲ್ಲ ಅಂದರೆ ಏನು ಮಾಡಲಿ ಅಂದೆ. ನನ್ನ ಏನು ಕೇಳಿದ್ಯಾ, ಹೆಂಗೆ ಮಾಡ್ಕೊಂಡು ನೀನು ತಾನೇ ನಿಂಗೆ ಆಸೆ ಇರೋದು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ತುಂಬ ಜನ ನಿಮ್ಮದು ಸೆಕೆಂಡ್ ಬೇಬಿ ಬೇಗ ಮಾಡ್ಕೊಂಬಿಡಿ ಅಂತೆಲ್ಲ ಹೇಳ್ತಾಯಿದ್ರಿ. ಸ್ವಲ್ಪ ನಮ್ಮದು ಟೈಮಿಲ್ಲಿ ಆ್ಯಂಡ್ ಇವನ್ನ ಚೆನ್ನಾಗೆ ನಮಗೆ ಒಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಸ್ವಲ್ಪ ಟೈಮ್ ತೊಗೊತಾ ಇದ್ದೀವಿ ಅಷ್ಟೇ. ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಳ್ಳೋ ಪ್ಲ್ಯಾನ್ ನಮಗೂ ಏನೂ ಇರಲಿಲ್ಲ. ಯಾಕಂದರೆ ಇವನ್ನೆಲ್ಲ ನಾವು ಚೆನ್ನಾಗಿ ನೋಡಿ ಎಲ್ಲ ಆಗಿ ಆಮೇಲೆ ನಮ್ಮದು ಒಂದಷ್ಟು ಗೋಲ್ ಅಂತ ಇದೆ, ಒಂದಷ್ಟು ಕೆಲಸಗಳಿದೆ. ಅದೆಲ್ಲ ಆದಮೇಲೆ ಸೆಕೆಂಡ್ ಬೇಬಿ ಪ್ಲ್ಯಾನು. ಅದರಲ್ಲೂ ನಂಗೆ ತುಂಬ ಆಸೆ ಇದೆ ಗರ್ಲ್ ಬೇಬಿ ಬೇಕು ಅಂತ. ನೋಡೋಣ ಏನಾಗುತ್ತೆ ಏನೋ. ಒಂದೊಂದ್ಸತಿ ನಿಜ ಭಯ ಕೂಡ ಆಗುತ್ತೆ ನನಗೆ. ಈ ರೀಸೆಂಟಾಗೆ ರೇಪ್ ಕೇಸು, ಆಮೇಲೆ ಹೆಣ್ಮಕ್ಳಿಗೆ ತುಂಬಾ ಭಯ ಇದೆ. ಇವಾಗ ನನಗೇ ನಮ್ಮ ಮನೆ ಹತ್ರ ಸುಮ್ಮನೆ ನಡ್ಕೊಂಡು ಹೋಗು ಅಂದರೆ ಆ ಜೀವ ಪಕ್ಕ ಅಂತ ಇರುತ್ತೆ. ಏನು ಅಂತ ಗೊತ್ತಿಲ್ಲ. ನಿಮ್ಗೆ ಡಾಕ್ಟ್ರನ್ನೇ ಬಿಟ್ಟಿಲ್ಲ ಅಂದರೆ ಈ ಸಾಮಾನ್ಯ ಮಕ್ಕಳನ್ನ ಹೀಗೆ. ಅದರಲ್ಲೂ ಒಂದು ಹೆಣ್ಮಗು ಹುಟ್ಟಿದ್ರೆ ಅದನ್ನು ತುಂಬ ಚೆನ್ನಾಗಿ ತುಂಬ ಕೇರಾಗಿ ನೋಡ್ಕೊಬೇಕು. ಗಂಡು ಮಕ್ಳೂ ಅಷ್ಟೇ ನಾವು ತುಂಬ ಒಳ್ಳೆಯ ಬುದ್ಧಿನ ಹೇಳ್ಕೊಟ್ಟು ನೋಡ್ಕೋಬೇಕು. ಅದೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಹುಡುಗಿರಿದ್ರೆ ಇನ್ನೂ ಡಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೆ ಗಂಡು ಮಕ್ಳಿಗೆ ನಾವು ಬುದ್ಧಿ ಹೇಳ್ಕೊಡ್ಬೋದು. ಬಟ್ ಬೇರೆಯವ್ರಿಗೆ ಏನಂತ ಹೇಳೋಕ್ಕಾಗುತ್ತೆ? ಯಾರ್ಯಾರ ಮೆಂಟಾಲಿಟಿ ಯಾವ ಥರ ಇರುತ್ತೆ, ಯಾರ್ಯಾರ ಮೈಂಡಲ್ಲಿ ಏನೇನು ಇರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಒಂದೊಂದ್ಸತಿ ಬೇಡ ಒಂದೇ ಮಗು ಸಾಕು ಅನ್ನೋ ಥರನೂ ಯೋಚನೆ ಬರೋದು ಕೂಡ ನಿಜ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಏನು ಅಂತ. ನಿಮ್ಗೆ ಏನು ಅನಿಸುತ್ತೆ? 2 ಮಕ್ಕಳು ಬೇಕು ಅನಿಸುತ್ತಾ, ಇಲ್ಲ ಬೇಡ ಒಂದೇ ಸಾಕು ಅನಿಸುತ್ತಾ, ಏನು ಅಂತ ಹೇಳಿ. ಅದರಲ್ಲೂ ಗರ್ಲ್ ಬೇಬಿ ಏನು, ಇವಾಗ ನಾನೇನೋ ಗರ್ಲ್ ಬೇಬಿ ಬೇಕು ಅಂದ್ಕೊತೀನಿ. ದೇವ್ರು ಗರ್ಲ್ ಬೇಬಿನೇ ಕೊಡ್ತಾನೆ ಅಂತ ಏನು, ಇನ್ನೊಂದು ಬಾಯ್ ಕೊಡ್ಬೋದು. ಇಬ್ಬರು ಬಾಯ್ ಬೇಬೀಸ್ ಹೆಂಗೆ ಏನು ಮುಂದೆ ಫ್ಯೂಚರಲ್ಲಿ ಅದೆಲ್ಲ ಏನೇನೋ ಯೋಚನೆ ಬರುತ್ತೆ. ಆ್ಯಂಡ್ ಒಬ್ಬನೇ ಇದ್ರೂ ಅವನೊಬ್ಬನೇ ಹೆಂಗೆ, ಅವನಿಗೂ ಯಾರು ತಂಗಿ ತಮ್ಮ ಬೇಕಲ್ವಾ ಅಂತ ಕೂಡ ಅನಿಸುತ್ತೆ. ತುಂಬ ಅದ್ರ ಬಗ್ಗೆ ನನಗೆ ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ನೋಡೋಣ ಯಾವಾಗ ಏನು ಅಂತ. ಆ್ಯಂಡ್ ಇಷ್ಟೆಲ್ಲ ಆಗಿ ಫಸ್ಟ್ ಅವ್ನಿಗೆ ಎಲ್ಲ ಹಾಕಿ ಫೋಟೋಸ್ ತೆಗೆಸ್ಕೊಂಬಿಟ್ಟೆ. ಯಾಕಂದರೆ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಫೋಟೋ ತೆಗಿತೀನಿ ಅಂದರೆ ಅವ್ನು ಬಿಡಲ್ಲ ಅಂತ ಗೊತ್ತಿತ್ತು. ಫಸ್ಟ್ ಫೋಟೋ ತೆಗೆದ್ವಿ. ಆ್ಯಂಡ್ ಸುನಿ ನೋಡಿ, ನಾನು ಆ ಕಡೆ ದೇವ್ರ ಪೂಜೆ ಮಾಡೋಷ್ಟಕ್ಕೆ ಈಗೆಲ್ಲ ಬಿಚ್ಚಾಕ್ಬಿಟ್ಟಿದ್ದಾರೆ.
ಅವ್ನಿಗೆ ಹಿಂಸೆ ಆಗುತ್ತೆ ಬೇಡ ಅಂತ ತೆಗ್ಬಿಟ್ರು. ನಾನು ಯಾಕೆ ಬೇಬಿ ಎಲ್ಲ ತೆಗ್ದೆ ಅಂದ್ಬಿಟ್ಟು ಮತ್ತೆ ಬಂದು ಇನ್ನೂ 1-2 ಸಾರಿ ಆಗಿರೋ ಎಲ್ಲ ಹಾಕ್ತೆ. ನನಗೆ ತೆಗ್ಬಿಟ್ಟಿದ್ದಾರೆ ಅಂತಲೇ ಅಬ್ಸರ್ವ್ ಮಾಡಲಿಲ್ಲ ಆಯಿತಾ ನಾನು. ಆಮೇಲೆ ನೋಡ್ತೀನಿ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದಾರೆ. ಆಮೇಲೆ ಅವ್ನಿಗೆ ಇರಿಟೇಟ್ ಆಗುತ್ತೆ, ಬೇಬಿ ಫೋಟೋ ಎಲ್ಲ ತೊಗೊಂಡಿದ್ದಾನೆ ಬಿಡು ಬೇಡ ಅಂತ. ಅವ್ರಿಗೇನಂದರೆ ಅವ್ರ ಮಗನಿಗೆ ಏನೂ ಒಂಚೂರು ಅಳಿಸ್ಬಾರ್ದು, ಇರಿಟೇಟ್ ಮಾಡಬಾರ್ದು. ಸಖತ್ತು ಮುದ್ದಾಗಿ ನೋಡ್ಕೋತಾರೆ ವೀರುನ. ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನಾನು ಎಷ್ಟೊಂದು ರೀಲ್ಸೆಲ್ಲ ಹಾಕ್ತಾಯಿರ್ತೀನಿ, ನೀವು ನೋಡಿರ್ಬೋದು. ಅವನು ಅಷ್ಟೇ 1000 ಸತಿ ಕೇಳಿದ್ರು ಯಾರಿಷ್ಟ ಅಂತ, ಪಪ್ಪಾನೇ ಇಷ್ಟ ಅಂತ ಹೇಳ್ತಾನೆ. ನನಗದು ನಿಜವಾಗ್ಲೂ ಖುಷಿ ಆಗುತ್ತೆ. ಒಂಥರ ಅವನ ಅಮ್ಮ ಅಂದರೂ ಅಷ್ಟು ಖುಷಿ ಆಗುತ್ತೆ ಇಲ್ವಾ ಗೊತ್ತಿಲ್ಲ. ಅವನು ಪಪ್ಪ ಅಂತ ಅಂದಾಗೆಲ್ಲ ತುಂಬ ಖುಷಿ ಆಗುತ್ತೆ. ಅವನು ಒಂದು ಸುಮ್ಮನೆ ಕೂತಿದ್ರು ನಮ್ಮಪ್ಪ ಹಿಂಗೆ ಕೂತ್ಕೊತಾಯಿದ್ರು, ನಮ್ಮಪ್ಪ ಹಿಂಗೆ ಮಾಡ್ತಾಯಿದ್ರು ಅಂತೆಲ್ಲ ಸುನಿ ತುಂಬ ಖುಷಿ ಪಡ್ತಾರೆ. ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಅದಕ್ಕೆ ಮೇನ್ ರೀಸನ್ ಇವಾಗ ವೀರುನೇ. ಸೊ ಅವ್ರ ಬಾಂಡಿಂಗ್ ನೋಡಿದಾಗ ನಂಗೆ ತುಂಬ ಖುಷಿಯಾಗುತ್ತೆ. ಇವಾಗ ನಂಗೆ ನಿಮ್ಮ ಜೊತೆ ಹೇಳಬೇಕಾದ್ರೂ ಕೂಡ ನಾನು ತುಂಬಾ ಎಮೋಷ್ನಲ್ ಆಗ್ತಾಯಿತ್ತು. ನಿಜವಾಗ್ಲೂ ಎಷ್ಟು ತಡೀತಾ ಇದ್ದೀನಿ ಅಳುನ ಅಷ್ಟು ತಡೀತಾ ಇದ್ದೀನಿ. ಯಾಕಂದರೆ ಅವ್ರು ತುಂಬ ಪೇಯ್ನಲ್ಲಿದ್ದಾರೆ. ಅವ್ರಿಗೂ ಹುಷಾರಿಲ್ಲ, ಮಧ್ಯದಲ್ಲಿ ನಮ್ಮಂಗೆ ಹುಷಾರಿಲ್ಲ. ಇವರೆಲ್ಲರ ಏನಂದರೆ ಮುಖದಲ್ಲಿ ನಗು ತರ್ಸೋಕ್ಕೆ ನಮ್ಮ ಮನೇಲಿ ಇವಾಗ ಇರೋದು ಆ ಶಕ್ತಿ ನನ್ನ ಮಗನಿಗೆ ಮಾತ್ರ. ಅವ್ನು ನೋಡಿದ್ರೆ ಎಲ್ಲರಿಗೂ ಪ್ರೀತಿ ಆ್ಯಂಡ್ ಖುಷಿ. ಅವ್ನು ಮಾಡೋ ಒಂದೊಂದು ಆಟ, ಆಮೇಲೆ ಒಂದು ಕ್ಯೂಟ್ನೆಸ್ ಇರುತ್ತಲ್ಲ, ಅದು ಎಲ್ಲ ನೋವನ್ನು ಮರೆಸ್ಬಿಡುತ್ತೆ ಅಂಥ ಶಕ್ತಿ ಇದೆ. ಆ್ಯಂಡ್ ಹೇಳಿದ್ನಲ್ಲ ಅವರು ಸ್ನಾನ ಮಾಡಿರಲಿಲ್ಲ, ಆಮೇಲೆ ಮಾಡ್ಕೊತೀನಿ ಅಂದರು. ಪರವಾಗಿಲ್ಲ, ನಾನು ವೀರು ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ನಾನು ಕಡ್ಡಿ ಹಚ್ತಾಯಿದ್ದೀನಿ ವೀರುನ ಇಟ್ಕೊಂಡು. ಹಂಗೂ ಹೋಗಿ ಬಿಸಿ ಬಿಸಿ ಮಾಡ್ಕೊಂಬಂದರೆ ಸ್ವಲ್ಪ ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ನಂಗೆ ಆಗ್ತಾಯಿಲ್ಲ ಅಂದರು. ಹಂಗೂ ಸ್ವಲ್ಪ ಅವ್ರ ಹತ್ರ ಗದ್ರಬಿಟ್ಟು ನಾನು ಇವಾಗ ನಿಂತ್ಕೊಂಡು ನಾನು ವೀರು ಪೂಜೆ ಮಾಡ್ತಾಯಿದ್ದೀನಿ. ನಮಗೇನಂದರೆ ನನಗೆ 3 ಜನ ನಿಂತ್ಕೊಂಡು ಒಟ್ಟಿಗೆ ಪೂಜೆ ಮಾಡಬೇಕು. ಯಾವಾಗ ಮಾಡಿದ್ರು ಅಷ್ಟೇ. ಅವ್ರು ಬರ್ತಾರೆ ಅಂದ್ಕೊಂಡೆ ನಾನೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿದೆ. ಅವರಿಲ್ಲ, ನಾನು ರಾತ್ರಿ ಮಲ್ಕೊಳ್ಳುವಾಗ ಮಲ್ಕೊತೀನಿ, ಆವಾಗ ಸ್ವಲ್ಪ ನನಗೆ ನಿದ್ದೆ ಬರುತ್ತೆ, ಇಲ್ಲಾಂದರೆ ಪೇಯ್ನ್ ಗಿಡಿ ನೈಟ್ ನಿದ್ದೆ ಬರಲ್ಲ ಅಂತ ಅಂದ್ಕೊಂಡು ಹೋದರು. ಸರಿ ನಾವು ಇಬ್ಬರೇ ಮಾಡಬೇಕಲ್ಲ ಅಂದ್ಕೊಂಡು ಆಮೇಲೆ ಸರಿ ಹಂಗೆ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಕೂಡ ಮಾಡಿದೆ. ಈ ಥರ ಇತ್ತು ನಮ್ಮನೆ ಸಿಂಪಲ್ ಶ್ರೀಕೃಷ್ಣ ಜನ್ಮಾಷ್ಟಮಿ. ಆ್ಯಂಡ್ ತುಂಬ ಜನ ನಮ್ಮಮ್ಮನ ವೀಡಿಯೋಸ್ನ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅವ್ರು ಇವಾಗ ಹೇಗಿದ್ದಾರೆ ಏನು ಅಂತ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸಾದ್ರು ಹಾಕಿ ಅಂತ ಹೇಳಿದ್ದೀರಾ, ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೀಗೆ ಹೇಗಿದ್ದಾರೆ, ಏನಾಯಿತು, ಆಪ್ರೇಷನ್ ಆಯಿತಾ ಏನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸಾರಿ ನಿಮಗೆ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ತುಂಬಾ ರೀಸನ್ಸ್ ಇದೆ, ಅದು ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಹಾಗಾಗಿ ನಾನು ಯಾವುದು ಅಷ್ಟು ಹೈಡ್ ಮಾಡಲ್ಲ ನಿಮ್ಮ ಹತ್ರ ಎಲ್ಲ. ನಿಮಗೆ ಗೊತ್ತಿರ್ಬೋದು ಏನಿದೆ ಹಾಗೆ ಟ್ರಾನ್ಸ್ಪರೆಂಟಾಗಿ ನಾನು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈ ನಡುವೆ ನಾನು ಒಂದಷ್ಟು ಬೇಡ ಆಗಲಿ ಆಮೇಲೆ ತೋರಿಸೋಣ ಅನ್ನೋ ಒಂದು ಡಿಸಿಷನ್ಗೆ ಬಂದು ನಾನು ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ. ನಾಳೆ ಬ್ಲಾಗಲ್ಲಿ ಏನಾಗಿದೆ ಏನು ಅನ್ನೋದನ್ನ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ. ಆ್ಯಂಡ್ ಹೀಗಿತ್ತು ನಮ್ಮ ಮನೆ ದೇವ್ರ ಮನೆ ನೋಡ್ಬೋದು. ಸಿಂಪಲ್ಲಾಗೆ ಕಟ್ಟಿರೋ ಹೂವು ತಂದು ಹಾಕಿ ಪೂಜೆ ಮಾಡಿದೆ. ನಮ್ಮನೆ ಕೃಷ್ಣ ಇವಾಗ ಹೇಗಿದ್ದಾನೆ ಏನು ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಆವಾಗಲೇ ಹೇಳ್ದಂಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ. ಊದ್ಬಿಡು. ಹೆಂಗೆ ಊದೋದು? ಕರೆಕ್ಟಾಗಿ ಊದು, ಹಂಗಲ್ಲ, ಮುಂದೆಯಿಂದ ಊದು, ಹಾಂ ಊದು ಹಂಗೆ. ನಗದು ಹೆಂಗೆ ತೋರಿಸು ಪಾಪಂಗೆ, ನಗದು ಹೆಂಗೆ. ನಾವಿಲ್ಲಿ ಕರೆ ಬಿದ್ದಾಯ್ತು. ಒಂದು ಫ್ಲೈಂಗ್ ಕಿಸ್ ಕೊಡು. ಹೆಂಗೆ ಕೊಡೋದು? ಕೊಡು ಬೇಗ, ಅಣ್ಣನ ಹತ್ರ ಬಾಲ್ ಕೊಡಿಸ್ತೀನಿ. ನಗ್ಬಿಡು. ಹೆಂಗೆ ನಗದು ತೋರಿಸು. ಹೆಂಗೆ ನಗದು ತೋರಿಸು. ಕೊಡ್ತೀನಿ ಇಲ್ಲಿ ನೋಡು. ಕೊಳ್ಳಲ್ಲಿ ತಗೋ ಫ್ಲೂಟ್. ನಗು. ಹೆಂಗೆ ನಗದು? ನಗ್ಬಿಡು. ಕೊಡ್ತೀನಿ. ಬಾಲ್ ಕೊಡ್ತೀನಿ. ನಗು. ಒಂದು ಸ್ಮೈಲ್. ಅಪ್ಪನಿಗೆ ಒಂದು ಫ್ಲೈಂಗ್ ಕಿಸ್ ಕೊಟ್ಬಿಡು. ಇಲ್ಲಿ ಬಾ. ಅಲ್ಲಿ ಗಾಡಿ ಬಿಡಾಕು. ಸುಟ್ಟುತ್ತೆ. ಅಲ್ಲಿ ಪಪ್ಪನ ಗುಡಿ ಹೋಗು. ಹೋಗು.